ಶ್ರೀಕೃಷ್ಣನ ಕೈಯಲ್ಲಿ ಗಡಿಯಾರ. ಸೊ ಒಂದು ಕೈ ಗಡಿಯಾರವು 50 ವರ್ಷದ ಹಿಂದೆ ಒಬ್ಬ ಇಂಗ್ಲೀಷ್ ವ್ಯಕ್ತಿ ಇದನ್ನು ತಂದು ಈ ಕೃಷ್ಣನಿಗೆ ಕೈಯಲ್ಲಿ ಹಾಕಿರ್ತಾರೆ. ಈ ಗಡಿಯಾರದ ವಿಶೇಷ ಏನು ಅಂತಂದರೆ, ಈ ಗಡಿಯಾರವು ಮನುಷ್ಯನ ನಾಡಿಯ ಮೇಲೆ ಈ ಗಡಿಯಾರ ನಡೀತಾ ಇರುತ್ತೆ. ಅಂದರೆ ನಿರ್ಜೀವ ವಸ್ತು ಮೇಲೆ ಇಟ್ಟರೆ ಈ ಗಡಿಯಾರ ಆಟೋಮೆಟಿಕ್ಕಾಗಿ ನಿಂತು ಹೋಗುತ್ತೆ. ಇದಕ್ಕೆ ಯಾವುದೇ ಕೀಲಿ ಕೊಡೋದಾಗಲಿ, ಶೆಲ್ ಆಗಲಿ, ಬ್ಯಾಟ್ರಿ ಆಗಲಿ ಇರೋದಿಲ್ಲ. ಸೊ ಇದು ಈ ರೀತಿಯಾದಂಥ ಒಂದು ವಿಭಿನ್ನವಾದಂಥ ಕೈ ಗಡಿಯಾರವನ್ನು ಕಂಡುಹಿಡಿದಂತಹ ಒಬ್ಬ ಇಂಗ್ಲೀಷ್ ವ್ಯಕ್ತಿ ಈ ಮೂರ್ತಿಗೆ ಇದನ್ನು ಧರಿಸ್ತಾರೆ. ಸೊ ಈ ಮೂರ್ತಿಯ ಕೈಯಲ್ಲಿ, ಅಂದರೆ ಕೃಷ್ಣನ ದೇವಸ್ಥಾನ ಇದು ಜೈಪುರ್ ರಾಜಸ್ಥಾನದಲ್ಲಿದೆ. ಸೊ ಈ ದೇವಸ್ಥಾನದ ಹೆಸರೇ ಕೃಷ್ಣ ವಾಚ್ ಟೆಂಪಲ್ ಅಂತ. ಸೊ ಈ ಕೈ ಗಡಿಯಾರದ ಮೇಲೆ ಹಾಕಿರೋ ಈ ಕೈ ಗಡಿಯಾರವು ಆ ಕೈಯಲ್ಲಿ, ಕೃಷ್ಣನ ಕೈಯಲ್ಲಿ ಏನು ನೋಡ್ತಾ ಇದ್ದೀರಾ, ಆ ಗಡಿಯಾರವು 50 ವರ್ಷದಿಂದನೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಇದಕ್ಕೆ ಯಾವುದೇ ಬ್ಯಾಟ್ರಿ ಇಲ್ಲ, ಕೀಲಿ ಕೊಡೋ ಅಂಥದ್ದೆಲ್ಲ ಏನೂ ಇಲ್ಲ. ಸೊ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ತುಂಬ ಪವಿತ್ರವಾದ ಸ್ಥಾನ ಅಂತಂದೇಳಿ, ಇದನ್ನು ದೇವಸ್ಥಾನ ಅಂತಂದೇಳಿ ನಂಬ್ತಾರೆ. ಅವರು ಪೂಜೆಗಳನ್ನು ಸಲ್ಲಿಸ್ತಾರೆ. ನನಗೆ ಅದೃಷ್ಟ ಸಿಕ್ಕಿತ್ತು ಇಲ್ಲಿಗೆ ಹೋಗುವಂಥದ್ದು. ನಾನು ಜೈಪುರಿಗೆ ಕೆಲಸದ ಮೇಲೆ ಬಂದಿದ್ದೆ. ಸೊ ಒಂದು ರೀಲ್ನಲ್ಲಿ ನೋಡಿದ್ದೆ, ಈ ದೇವಸ್ಥಾನನ ಹುಡ್ಕೊಂಡು ಹೋದೆ. ಸೊ ಅಲ್ಲಿ ನನಗೆ ಈ ದೇವಸ್ಥಾನ ಸಿಕ್ತು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಪುರೋಹಿತರು ಇದನ್ನು ತೋರಿಸ್ತಾ ಇದ್ದಾರೆ ಕೈ ಗಡಿಯಾರವನ್ನು. ನಾನು ಹತ್ತಿರದಲ್ಲಿ ಹೋದೆ. ಸೊ ಗರ್ಭಗುಡಿ ಹತ್ತಿರದಲ್ಲಿ ಹೋಗಿ ಅವ್ರಿಗೆ ಕೇಳಿದ ಮೇಲೆ ನನಗೋಸ್ಕರ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತ ಹೇಳಿದ್ದೆ, ತೋರಿಸಿದ್ರು. ಸೊ ಇದು ದೇವಸ್ಥಾನ ಹೊರಾಂಗಣದಲ್ಲಿ ಈ ರೀತಿಯಾದಂತಹ ಒಂದು ಸ್ವೀಟು ಮತ್ತು ಖಾರ ಇದನ್ನೆಲ್ಲ ಸೇಲ್ ಮಾಡ್ತಾರೆ, ಮತ್ತು ಪ್ರಸಾದ ರೂಪದಲ್ಲಿ ಹಂಚುತ್ತಾರು ಕೂಡ. ಸೊ ಇದನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ರೀತಿಯಾದಂಥ ವಿಸ್ಮಯಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆ ದೇವರಿದ್ದಾನೆ ಅನ್ನುವ ನಂಬಿಕೆ ಇನ್ನೂ ಜಾಸ್ತಿ ಹಾಕೊಂತಾನೆ ಹೋಗುತ್ತೆ ಅಲ್ವಾ.